ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ಸ್. ಸೊ ಇವತ್ತಿನ ಲಾಗ್ ಏನು ಅಂದರೆ ಹಾಗೆ ರ್ಯಾಂಡಮ್ ಲಾಗ್. ಮತ್ತು ಯುಗಾದಿ ಹಬ್ಬ ಅಲ್ವಾ, ಯುಗಾದಿ ಹಬ್ಬಕ್ಕೆ ನಮ್ಮ ಮನೇಲಿ ಇನ್ನೇನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ನಮ್ಮ ಡ್ಯಾಡಿ ಏನಂತಾರೆ ಅಪ್ಪಾಜಿ, ಮಾವಿನ ಸೊಪ್ಪು ಕಟ್ತಿದ್ದಾರೆ. ಮಾವಿನ ತೋರಣ, ಮನೆಯ ಬಾಗಿಲಿಗೆ ಮಾವಿನ ಹಸಿರು ತೋರಣ ಕಟ್ಟುತ್ತಿದ್ದಾರೆ ನಮ್ಮ ತಂದೆಯವರು. ಸಾಯ್ತು ಆರೋದಕ್ಕೆ ಕಾಯಿ ರಂಗೋಲಿ ಬಿಡಬೇಕು ಗೈಸ್. ಏನಂದರೆ ಈಗ ಪಲಾವ್ಗೆ ಜೀರಿಗೆ, ಮೆಣಸು ಮತ್ತು ಮೆಣಸಿನ್ಕಾಯಿ, 3 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೋತಿದ್ದೀನಿ. ಪಲಾವ್ ಮಾಡೋದು ವಿಧಾನ ಸಿಂಪಲ್ ಆ್ಯಂಡ್ ತುಂಬ ಬೇಗ ಅಷ್ಟೇ. ಸಿಂಪಲಾಗಿ ಹೇಗೆ ಮಾಡೋದು ಪಲಾವ್ ಅಂತ ಹೇಳ್ಕೊತಾ ಇದ್ದೀನಿ. ಈರುಳ್ಳಿ ಹಾಕೋಬೇಕು. ಅಡುಗೆಗೆ ಏನೇನು ಬೇಕು ಅಂತ ಅಲ್ಲಲ್ಲೇ ಕುಯ್ದು ತಗೊಳ್ಳೋದಿಲ್ಲ. ಹಿಂಗೆ ಬೇಡ ತಗೊಳ್ಳಿ. ಥ್ಯಾಂಕ್ ಯು. ಓ ಸೋಸ್ಕೊಂಡು ನೀಟಾಗಿ ತೊಳ್ಕೊಂಡು ಹಾಕಿದ್ದು. ಓಕೆ ಆಯ್ತಾ? ಓಕೆ. ನೆಕ್ಸ್ಟು ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ. ನಾವು ಟೊಮೊಟೊ ಪಲಾವ್ ಮಾಡ್ತಿರೋದ್ರಿಂದ ಟೊಮೊಟೊ ಜಾಸ್ತಿ ಇರಬೇಕು. ಮಾಡೋದೆಲ್ಲ ನಾನು, ಹೇಳ್ಕೊಳ್ಳೋದು ಮಾತ್ರ ಇವಳು ಅಕ್ಕಯ್ಯ. ಹಾಕು ಕಾಫಿ ಪುಡಿ ಅಂತೆ ಪಲಾವಿಗೆ ನೋಡಿ. ಆಮೇಲೆ ಸಾಂಬಾರ್ ಸೊಪ್ಪು, ಅಕ್ಕಿ ಹಾಕುವ ವಿಧಾನ. ನಮ್ಮ ಮನೇಲಿ ಎಲ್ಲರೂ ಒಂದೊಂದು ಲೋಟ ತಿಂತಾರೆ, ಹಂಗಾಗಿ 3 ಲೋಟ ಹಾಕ್ತೀನಿ. ಏನು ಮಸಾಲ ಪುಡಿಗಳು ಅಂದರೆ ಮನೆಯಲ್ಲೇ ಮಾಡ್ತಾರೆ ನಮ್ಮ ಮನೇಲಿ. ಆ ಮಸಾಲೆ ಪುಡಿನ ಹಾಕೋಬೇಕು. ಖಾರದ ಪುಡಿ, ಈಗ ಅಕ್ಕಿ. ಸೊ ಗೈಸ್, ಈಗ ಮಸಾಲೆನೆಲ್ಲ ಹಾಕ್ಕೊಂಡು ಅದಾದ ನಂತರ ಅಕ್ಕಿ ಹಾಕಿ ಒಂದ್ಸಲ ನೀಟಾಗಿ ಒಂದು ಸ್ವಲ್ಪ ತಿರುವಿ, ಅದಾದಮೇಲೆ ನೀರು ಎಷ್ಟು ಬೇಕು ಅಂತ ನೀರು ಹಾಕ್ಕೊಂಡು ಮಾಡಿದರೆ ಪಲಾವ್ ಕಂಪ್ಲೀಟೆಡ್. ರಂಗೋಲಿ ಬಿಡ್ಸೋಕ್ಕೆ ಆಗ್ಲಿಂದ ಹಂಗೆ ಆಡ್ತಿದ್ವಿ, ಬಟ್ ಬಿಡಿಸ್ತಾ ಇಲ್ಲ. ಇದು ಬಣ್ಣ ಮಿಕ್ಸ್ ಮಾಡೋಕ್ಕೆ. ಯಾರಾದರೂ ನಾವು ಎಷ್ಟು ಗಂಟೆ ರಂಗೋಲಿ ಬಿಡಿಸ್ತಿದ್ದೀವಿ ಅಂತ ಏನಾದರೂ ಕೇಳಿದ್ರೆ ನೋಡಿದರೆ ಅಷ್ಟೇ ಏನಿಲ್ಲ. ಈಗ ರಂಗೋಲಿ ಬಿಡಿಸೋದನ್ನ ತೋರಿಸ್ತೀವಿ ಅಷ್ಟೇ. ಬಾಯ್. ಮಾವಿನಕಾಯಿ ಬಿಡಿಸ್ತಾವಳೆ ಗೈಸ್. ಅಯ್ಯೋ, ಇದೊಂಚೂರು ದೊಡ್ಡದಾಯ್ತು, ಅದೊಂಚೂರು ಚಿಕ್ಕದಾಯ್ತು. ಹಿಂಗೆ ಅಳಿಸ್ತಾಳೆ, ಹಿಂಗೆ ನೀರು ಹಿಡ್ಕೊಂಡವಳೆ, ಸಾರಿಸ್ಕೊಂಡ್ಲು. ಸಾರ್ಸಕ್ಕೂ ಹೆಲ್ಪ್ ಮಾಡಿದ್ಲು ಪಾಪ. ಹಿಂಗೆ ಇವಳು ಸಾರಿಸ್ತಾವಳೆ. ಈಗ ಇದೆಲ್ಲ ಮಿಸ್ಟೇಕ್ಗಳು ತೋರಿಸ್ಬೇಕು. ಆದ್ಮೇಲೆ ತೋರಿಸ್ಬೇಕು ನೀನು ಎಂತ ಬುದ್ಧಿವಂತೆ ಅಂತ. ಮಾವಿನಕಾಯಿ ತೋರಿಸು. ಮಾವಿನಕಾಯಿ ಇಲ್ಲಿ ಇದೇ ಮಾವಿನಕಾಯಿ ಇವಳ್ದು. ಇಲ್ಲಿಗೆ ತಳ್ಳ, ಹಿಂಗೆ ಒಂದು ಸೈಡು, ಇನ್ನೊಂದು ಸೈಡ್ ಚುಚ್ಚೊಟ್ಟಿ. ನೀನು ಕ್ಲೀನಾಗಿ ಬಿಡಿಸು. ಇದೆಯಲ್ಲ ಗಾಯ್ಸ್, ಮಾವಿನಕಾಯಿ ಬಿಡಿಸ್ತಾವಳೆ ನೋಡು, ಸೂಪರ್. ವಾವ್, ತಿನ್ನೋಣ ಅನ್ನಂಗೈತು ಮಾವಿನಕಾಯಿ ನಿಂದು. ತಿನ್ವಾ, ಆ ಕಡೆಕ್ಕೂ ಹಿಂಗೆ ಬಿಡಿಸೋದು. ಈಗ ಹಬ್ಬದ ಸಡಗರದಲ್ಲಿ ರಂಗೋಲಿ ಬಿಡಿಸಿರುತ್ತಿರುವ ಮಕ್ಕಳಿಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹೋಗು, ಹೆಂಗೈತೆ ಅಪ್ಪಾಜಿ? ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಿಡಿಸಿದ್ದೀರಾ. ಇನ್ನೂ 4 ಬಿಡಿಸ್ಬೇಕಾಗಿತ್ತು. ಇನ್ನೂ 4 ಮಾವನಣ್ಣ ಬಿಡಿಸಿದ್ವಿ, ತುಂಬ ಚೆನ್ನಾಗಿರೋದು. ಆಯ್ತಾ ಗೈಸ್? ನೋಡಿ, ಈಗ ರಂಗೋಲಿ ಬಿಡಿಸಾಯ್ತು.
ಟೈಮಿಂಗ್ಸ್ ಹೇಳಿ ಶಾಕ್ ಆಯ್ತಾರೆ. ಹ್ಯಾಪಿ ಯುಗಾದಿ ಡ್ಯಾಡಿ. ಹ್ಯಾಪಿ ನ್ಯೂ ಇಯರ್. ಓಹ್ ಇಂಗ್ಲೀಷ್. ಥ್ಯಾಂಕ್ ಯು ಗೈಸ್. ರಂಗೋಲಿ ಅಂತೂ ಬಿಡ್ಸಾಯ್ತು ಈಗ. ಈಗ ಇನ್ನೇನಿಲ್ಲ, ನೆಕ್ಸ್ಟ್. ಸೊ ಗಾಸ್, ನಾವೀಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ದೀವಿ. ಸೂರ್ಯ ಅಲ್ವಾ, ಸ್ವಲ್ಪ ಹಾಗೆ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಮತ್ತೆ ಬರ್ತೀವಿ. ಸೊ ಏನಿಲ್ಲ, ಹೋಗ್ಬಿಟ್ಟು ಬರ್ತೀವಿ guys, ಅಜ್ಜಿ ಮನೆಗೆ. ನವಿಲು 1 2 3, ಇಲ್ಲೆರಡು, ಅಲ್ಲೊಂದು ಮೇಲೆ, ಅಲ್ಲೇ. ಅಯ್ಯೋ. ಹಲೋ ಗಾಯ್ಸ್, ಏನು ಗೊತ್ತಾ, ಆಲ್ರೆಡಿ ನೈಟ್ ಆಗಿಬಿಟ್ಟಿದೆ. ನಾನು ಲಾಗ್ ಮಾಡೋದು ಮರ್ತು ಬಿಟ್ಟಿದ್ದೀನಿ. ಸೊ ಅಜ್ಜಿ ಮನೆಗೆ ಹೋಗ್ತಿದ್ದೆ, ಹೋಗ್ಬಿಟ್ಟು ಬಂದೆ. ಅದಾದ ತಕ್ಷಣ ಪೂಜೆ ಎಲ್ಲ ಮಾಡಿ ರೆಡಿಯಾಗಿ ದೇವ್ರ ಪೂಜೆನ ಮಾಡಿಕೊಂಡು ಅಜ್ಜಿ ಹತ್ರಕ್ಕೆ ಹೋಗ್ಬಿಟ್ಟು ಅಲ್ಲೂ ಪೂಜೆ ಮಾಡಿ ಸೊ ಬಂದೆ. ಲಾಗ್ ಮಾಡೋದನ್ನ ಮರ್ತ್ಬಿಟ್ಟಿದ್ದೆ. ಅದು ಏನು ಅಂತ ಗೊತ್ತಿಲ್ಲ, ಲಾಗೇ ನೆನಪಾಗಲ್ಲ ನನಗೆ, ಮರ್ತೇ ಹೋಗ್ಬಿಡುತ್ತೆ. ನೆನಪಿಸ್ಕೊಂಡು ಮಾಡ್ಬೇಕು ಆ ಥರ. ಬಟ್ ಓಕೆ, ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನಾಳೆ ನೋಡೋಣ, ಅಕಸ್ಮಾತ್ ಏನಾದ್ರು ಇಂಟ್ರೆಸ್ಟಿಂಗ್ ಏನಾದರೂ ಇದ್ದರೆ ನಾಳೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಾಳೆ ಕಂಟಿನ್ಯೂ ಮಾಡ್ತೀನಿ. ಗಾಯ್ಸ್ ಅಗೇನ್ ಏನಂದರೆ, ನಿನ್ನೆ ಲಾಗ್ನ ನಾನು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ, ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಂದರೆ, ಆಲ್ರೆಡಿ ನಾವು ಬೆಳಗ್ಗೆ ಎದ್ದು ಸಿಕ್ಕಾಪಟ್ಟೆ ಏನೇನೋ ಕೆಲಸಗಳನ್ನೆಲ್ಲ ಮಾಡಿ, ಆಮೇಲೆ ಯಾವುದೋ ಒಂದು ಕಾಂಪಿಟೇಷನ್ ಇತ್ತು. ಸೊ ಕಾಂಪಿಟೇಷನ್ ಎಲ್ಲ ಮುಗಿಸಿ, ಅಂದರೆ ಲಾಗಿಗೋಸ್ಕರನೇ ಇವಾಗ ಏನೊಂದು 12 ಗಂಟೆ ಇಲ್ಲ, ಒಂದು 11 ಗಂಟೆ ಆಗಿದೆ. ಇವಾಗ ಮತ್ತೆ ಬಂದಿದ್ದೀನಿ. ಮತ್ತು ಇವಾಗ ಏನಂದರೆ, ಒಂದು ವಿಡಿಯೋ ಶೂಟ್ ಮಾಡಬೇಕು ಅಂತ, ಅಂದರೆ ಒಂದು ಟ್ರಾನ್ಸಾಕ್ಷನ್ ಶೂಟ್ ಮಾಡೋಣ ನಾನು ಮತ್ತು ನಮ್ಮ ಅಕ್ಕ ಅಂತ. ಇಷ್ಟು ದಿನ ಟ್ರಾನ್ಸಾಕ್ಷನ್ನ ನಾನೇ ಮಾಡಿದ್ದೆ, ಈಗ ನಮ್ಮ ಅಕ್ಕನ ಜೊತೆ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರಾನ್ಸಾಕ್ಷನ್ ಮಾಡಿ. ಯಾರೊತ್ತಿಗೆ ನೀವು ನಿಸರ್ಗಕ್ಕ ಇಲ್ಲಿ ನಿಸರ್ಗಕ್ಕ ಅವತ್ತು ಹತ್ತು ಬಂದಿತ್ತಲ್ಲ, ಡೈರೆಕ್ಟ್ ಬ್ಯಾಟ್ರಿಗೆ ಹೋದ್ರೆ ಅಭಿಮಾನ್ಯ ವಿಷಯಕ್ಕೆ ಹೋಗ್ತಾರ ಅಕ್ಕ ಅಂತ ನಿಮ್ಮನ್ನ ಹೇಳ್ತಿದ್ದು. ಹೌದಾ? ಮರ್ಯಾದೆ ಕಡೆ ಬರ್ಕಣವಾ ಹಂಗೆಲ್ಲ ಗೈಸ್ ಏನು ಗೊತ್ತಾ, ನಮ್ಮ ಮನೆಗೆ ಹಾಯ್ ಮಾಡಿ ಈಗ ನಾವು ಏನೇನು ತಂದಿದ್ದೀವಿ ಅಂದರೆ, 3 ಚಿಪ್ಸು ಮತ್ತು 3 ಕುರ್ಕುರೆ ಹಾಗೂ 5 ಮ್ಯಾಗಿ. 5 ನಾವು ಗೇಮ್ ಯಾವ ಗೇಮ್ ಅಂದರೆ ಹೇಳ್ತೀನಿ ಆಮೇಲೆ. ಏನು ಮಾಡ್ತಿದ್ದೀವಿ? ಸೊ ಗೈಸ್, ನಾವಿದು ಮ್ಯಾಗಿ ಅಂದರೆ ಮ್ಯಾಗಿ ಮಾಡ್ತಾ ಇದ್ದೀವಿ. ಈಗ ನಾನು ಮ್ಯಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ವರ್ಷಕ್ಕೆ ದಿವಸ ಮಟನೋ ಚಿಕನೋ ಮಾಡಿದ್ರೆ ಮ್ಯಾಗಿ ಮಾಡ್ತೀನಿ ಅವ್ರೆ. ನೀವು ತಿಂದು ಬಂದಿದ್ಯಲ್ಲ, ತಿಂದು ಬಂದಿಲ್ಲ ಅಂದರೂ ಇಲ್ಲೇ 10 ಮ್ಯಾಗಿ ತರಲಿ. ನಾವು ಎಲ್ಲಿ ತಿಂದ್ರೆ ಏನಮ್ಮ ಮಾಡ್ಕೊಟ್ರೆ ಎಲ್ಲ ಕಡೆ ತಿಂತೀವಿ. ನಾವು ಇವೆಲ್ಲ ಮ್ಯಾಗಿ ಮಾಡಿ ಮ್ಯಾಗಿ ಇದು ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ತಿನ್ನೋಕೆ. ಕಾಳ ತಿನ್ನುವವರೆಲ್ಲ ಪುಣ್ಯವಂತರು. ಏನಾಗುತ್ತೆ? ಮಾರ್ಕ್ ಬರುತ್ತೆ. ಯಾರಿಗೆ? ತಪ್ಪಲಿ ಮೇಕ್ ನಿಂಗಲ್ವಲ್ಲ, ತಪ್ಲಿಗಲ್ವಾ ಬಿಡು, ಹೋಗ್ಲಿ. ಇನ್ನೊಂದು ತಪ್ಪಲಿ ಹೇಳಿದ್ರು ಗೊತ್ತಾ, ಕುಕ್ಕರ್ ಮೇಲೆಲ್ಲ ಹಿಂಗ್ ಕುಟ್ತಿರಲ್ಲ, ಹಂಗ್ ಕುಟ್ಬಾರ್ದಂತೆ. ಹಂಗ್ ಕುಟ್ಟಿದ್ರೆ ಗ್ಯಾಸ್ಕೆಟ್ ಎಲ್ಲ ಹಾಕ್ತಿವಲ್ಲ, ಅವಾಗ ಲೂಸ್ ಆಗಿ ನೀರೆಲ್ಲ ಈಚೆ ಬರುತ್ತಲ್ಲ, ಆ ತರ ಎಲ್ಲ ಆಗುತ್ತೆ, ಅದರಿಂದಾನೆ ಅಂತೆ. ಆನ್ಸೇ ಇಲ್ಲ, ಅಲ್ಲಿ ನೋಡಿ ಅಲ್ಲಿ ಆನ್ ಆಗೈತೆ. ವಿಡಿಯೋ ಆನ್ ಆದಾಗ ಮಾತು ಬರಲ್ಲ, ವಿಡಿಯೋ ಆಫ್ ಆಗಿದ್ರೆ ಜಾಸ್ತಿ ಮಾತು ಬರ್ತವೆ. ಅಲ್ವಕ್ಕ? ಅಷ್ಟೊಂದು ಬುದ್ಧಿ ಇದ್ದಿದ್ರೆ ನನ್ನ ತಂಗಿಗೆ ಯಾಕೆ ಆಗೋದು ಹಿಂಗೆ ಅಕ್ಕಾಗಿರೋಳ ನಿಂಗೆ ಅಷ್ಟೆಲ್ಲ ಇದೆ, ನೀನು ಯಾಕೆ ಸೌಟ್ ಮೇಲೆ ಕುದುರ್ತಿದ್ದೆ? ಹಿಂಗೆ ಅಂದೆ. ಈಗ ನಿನ್ನ ಬಾಯಿಗೆ ಇದನ್ನ ಉದುರಿಸ್ಬೇಕು ಅಂದ್ರೆ ಕ್ಲೀನಾಗಿ ಉದುರಿಸ್ಬೇಕು. ಉದುರಿಸ್ಬೇಕು ಅಂತಂದ್ರೆ ನಾನು ಬಾಯಿ ಇಲ್ಲೆಲ್ಲ ಆವಾದು ಕರೆಕ್ಟಾಗಿ ನಾಲ್ಗೆಗೆ ಬೀಳ್ಬೇಕು.
ತಡಿ ಒಂದ್ ಬಂಡ್ಲ್ ಹಾಕ್ತೀನಿ ಈಗ. ಹಾವು ಬಂದಾಗ ಒಳಗಡೆ ಇದ್ವಲ್ಲ, ಓತಾ ಬಾಯ್ ಮಾಡಿ ಉಪ್ಪು ಸ್ವಲ್ಪ ಕರೆಕ್ಟಾಗಿ ತೋರಿಸ್ಬೇಕಿತ್ತು ಅಕ್ಕ ಹಾವು. ಅದ್ ನೋಡಿ ಅಕ್ಕರೆ ನಾಳೆಗೆ ಬರ್ತೀನಿ ಈಗ ಹಾವು ಹೋಗ್ಲಿ. ಅಕ್ಕ ನನ್ನ ಲೈಫಲ್ಲೇ ನಿಜವಾಗ್ಲೂ ನಾನು ಅಷ್ಟು ಅಷ್ಟು ಹತ್ರವಾಗಿ ಇದ್ದೇ ಅದೊಂಥರ ಪಟ್ಟಿ ನಾಳೆ ಬೈ ಒನ್ ಗೆಟ್ ಒನ್ ಫ್ರೀ ಅಲ್ಲಿ ಮೇಲ್ ಮಾಡೋದಾ? ಅದ್ ಮಾಡಿ ತಿನ್ನಕ್ 5 ಸಾಲ ಅಲ್ವಲ್ಲ. ಗೈಸ್, ಅಯ್ಯೋ ವಿಡಿಯೋ ಕರೆಕ್ಟಾಗಿ ಕಾಣಿಸ್ತಿಲ್ಲ. ಗೈಸ್ ಏನು ಗೊತ್ತಾ, ನಾವು ಗೇಮ್ ಆಡ್ತು ತೋರಿಸಿದ್ದೇನೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ತೋರ್ಸೋಕ್ಕಾಗಲ್ಲ. ಏನು ಗೇಮ್ ಆಡ್ದು ಅಂತ ಗೊತ್ತಾಗ್ಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡಿ. ನಮ್ಮ ಯೂಟ್ಯೂಬ್ ಚಾನಲ್ ಅಂದರೆ ಲಿಂಕ್ ಹಾಕಿರ್ತೀನಿ, ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ಬೋದಲ್ಲ ಲಿಂಕು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗ್ಬಿಟ್ಟು ನೋಡಿ. ಸೊ ನಾಗ ಏನು ಮಾಡ್ದ ಕಂಟಿನ್ಯೂ ಮಾಡೋದಾ? ಇವಾಗ ಮತ್ತೆ ಈಚಾಗವಲ್ವ ಮಗ? ಬೆಳೆದಿರ್ತಾವಲ್ಲ, ಹುಡ್ತಿರ್ತವೆ. ಗೊಬ್ಬರ ಹಾಕಿಲ್ಲ, ಅದಕ್ಕೆ ಬಂದಿಲ್ಲ. ನಾಳೆ ನಾಡ್ದ್ರಲ್ಲ ಹಾಕ್ಬೇಕು ಅನ್ಸುತ್ತೆ. ಗೊಬ್ಬರ ಹಾಕ್ಬೇಕು, ಒಂದೊಂದ್ ಸೈಜ್ ಆಗವೆ. ನೀರ್ ಬಿಟ್ಟಿಲ್ಲ, ನಾಳೆ ಬಿಡೋದ ಅಂತ. ನಾಳೆ ಕರೆಂಟ್ ಇದಕ್ಕೆ ಏನಂತಾರೆ ಗೊತ್ತಾ? ಒಂದೊಂದು ಬಿದ್ದೋಗವೆ. ಸೀಮೆ ಬದನೆ ಅಲ್ವಾ? ಚಪ್ರ ಬದ್ನೆಕಾಯಿ. ಸಾರಿ, ಒಳಗೆ ಹೋಗ್ಬೇಕಾ? ಸೀಮೆ ಬದನೆ ಕಣಕ್ಕ, ಅಪ್ಪಾಜಿ ಹೇಳದ್ ನೋಡಿದ್ದೀನಿ. ಇದು ಇವಾಗ ಸ್ವಲ್ಪ ಬತ್ತೋಗೈತೆ ಅಕ್ಕ, ಮೊದ್ಲಿದೆಲ್ಲ ಫುಲ್ ಕವರ್ ಆಗೋದು, ಕೆಳಗೆ ಬೆಳಕೆ ಬೀಳ್ತಿರ್ಲಿಲ್ಲ ಅಲ್ವಾ? ವೆದರ್ ಚಂದ ಹಿಂಗಿದ್ದಾಗ ಇವನ್ನ ತೆಗಿಬೇಕಕ್ಕ, ಈ ತರದವನ್ನೆಲ್ಲ ತೆಗಿಬೇಕು. ಯಾರಿಗಾದ್ರೂ ಬೇಕಾ ಗೈಸ್ ಹೇಳಿ, ನೀವು ಬುಕ್ ಮಾಡಿದ್ರೆ ನಾವು ಕಳಿಸ್ಕೊಡ್ತೀವಿ. ಹೌದು. ಮತ್ತೆ ಇದೇನ್ ಗೊತ್ತಾ, ಔಷಧಿ ಇಲ್ಲ, ನ್ಯಾಚುರಲ್ ಆಗಿ ಬರ್ತಿರೋದು. ಇದು ಬಿಡಿಸ್ಬೇಕಲ್ಲ, ಅದೇ ಒಂದ್ ಸ್ವಲ್ಪ ಕಷ್ಟ ಆಗೋದು. ಇದು ಹಿಂಗ ಅಂದ್ರೆ ಬರುತ್ತೆ. ಪರ್ಚೇಸ್ ಮಾಡಿದ್ರೆ ಅವರಿಗೂ ಬೆನಿಫಿಟ್. ಹೌದು. ಜಾತ್ರೆಗೆ ಕೈ ಅವಳಿಗೂ ಎತ್ಕೊಂಡು ಹೋಗರಿಂಗೆ ಅಂದ್ರೆ ಇಷ್ಟಪ್ಪ ಇರ್ಲಿಲ್ಲ. ಒಂದು ಎಮ್ಮೆ ಹಸ ಹೌದು, 2 ಸಲ ಹಾವಿನ ದರ್ಶನ ಆಗ್ಬಿಡುತ್ತೆ. ಆಮೇಲೆ ಗಾಯ್ಸ್, ನಿಮಗೊಂದು ವಿಷಯ ಗೊತ್ತಿಲ್ಲ ಏನಂದ್ರೆ, ನಾವು ಸಂಜೆ ಅಲ್ಲೇನೋ ಪುರ್ಪುರ್ ಅಲ್ಲಿ ನವಿಲೈತೆ, ಬೆಳಗ್ಗೆ ಅದ್ರ ಪಡೆ ಮಾತಾಡ್ಬೇಡ. ಎಂತ ಚಂದ. ಅವಳು ಅಂತವ್ ಎಷ್ಟು ಫೋಟೋ ತೆಗ್ದಾಳ. ಸೂರ್ಯನ ಬೆಳಕಿದಾವೆ ನಮ್ಮ ಮನೆ CC ಕ್ಯಾಮ್ರಾದಲ್ಲೂ ಸೈಕ್. ಸೂರ್ಯನ ಬೆಳಕು ಆ ತಳಗ್ಲು ಗಂಟೆ ಕಾಣುತ್ತೆ. ಅಯ್ಯ, ಬಿದ್ದಿದ್ದೀರಾ? ಹಾವು. ಓಕೆ, ನಾವು ಮಧ್ಯಾಹ್ನ ಎಷ್ಟು ಇದೇ ಕಲರ್ ಇತ್ತು ಹಿಂಗೆ. ನೀನೇ ಯಾವ ರಾಣಿ ಬಿಡು. ಹಾಯ್ ಫ್ರೆಂಡ್ಸ್, ಇವರೇ ನಮ್ಮ ಹಾವಿನ ರಾಣಿ ಅಕ್ಕ. ರಾಣಿ ಅಕ್ಕ, ಹಾವಿನ ರಾಣಿ ಅಕ್ಕ ಅಕ್ಕ ಇಲ್ಲಿಗೆ ಏನ್ ಸೈಕ ಕಾಣಿಸ್ತೈತ್ ನೋಡಿ ಸೂರ್ಯಂದು. ಸೊ ಗಾಯ್ಸ್, ಏನು ಗೊತ್ತಾ, ನಾವೊಂದು ಗೇಮ್ ಚಾಲೆಂಜ್ ಆಡೋಣ ಅಂತ. ಅದಕ್ಕೆ ಈಗ ಏನು ಮಾಡೋಣ ಅಂತ ಇದ್ದೀವಿ ಅಂದರೆ ನಾನು ಇಲ್ಲಿ ಒಂದು ಈ ಥರ ಪೇಪರ್ಗಳನ್ನ ಬರೆದಿಟ್ಟಿದ್ದೀನಿ. ಸೊ ಇದರಲ್ಲಿ ಏನು ಮಾಡಬೇಕು ಅಂದರೆ, ಓಪನ್ ಮಾಡಿಬಿಟ್ಟು ಕಿವಿಗೆ ಹೆಡ್ಫೋನ್ ಹಾಕಿರ್ತೀವಿ. ಅಲ್ಲಿ ನಾನು ಗಾದೆ ಬರೆದಿರ್ತೀನಿ, ಸಾಂಗ್ ಬರೆದಿರ್ತೀನಿ, ಯಾವುದಂತ ಹೇಳಬೇಕು. ಆಯಿತಾ? ನೋಡೋಣ ಯಾರ್ಯಾರು ಹೆಂಗೆ ಹೇಳ್ತಾರೆ ಅಂತ. ಏನೇ ಬಾಯ್ ಟೇಕ್ ಕೇರ್, ಲವ್ ಯು ಉಮ್ಮ. ಅಕ್ಕ ಉಮ್ಮ ಅಂತೆ. ಉಮ್ಮ. ನಿಮ್ಮ ಕಡೆಯಿಂದ ಏನಿಲ್ವಾ? ನಮ್ಮ ಕಡೆಯಿಂದನೂ ಒಂದು ಉಮ್ಮ. ಬಾಯ್ ಬಾಯ್ ಹೇಳಿ. ಕಡೆಯಿಂದ ಬಾಯ್ ಬಾಯ್. ಓಕೆ ಬಾಯ್. ಅಕ್ಕ ಸೂರ್ಯ ನೋಡಿ ಏನು ಸಖತ್ತ ಕಾಣಿಸ್ತೈತೆ ಅಲ್ವಾ? ಮದುವೆ ಮರಿ ಮಕ್ಳೇನೆ. ನೀನೇ ಒಂದು ಮಗು. ಗೈಸ್ ಏನು ಗೊತ್ತಾ, ಬಾಯ್ ಗುರುನಾ. ಏನು ಗೊತ್ತಾ ಗೈಸ್, ಈಗ ನೋಡಿ ನಾನು ತೋರಿಸ್ತೀನಿ ಹೊರಗೆ.
ಅಮ್ಮ ಯಾವ ರೇಂಜಿಗೆ ಅಂದರೆ ಮುಂದೆ ಯಾರಿದ್ದಾರೆ ಅಂತಲೇ ಕಾಣಿಸ್ತಿಲ್ಲ, ಅಷ್ಟು ಕವಳು ಅಂತಾರಲ್ಲ ಆ ಥರ ಬಿದ್ದಿರೋದು. ನೋಡಿ ನೋಡಿ, ಅಲ್ಲಿ ಸೂರ್ಯ ಅವನೇ, ಅಲ್ಲಿ ಆ ಜಾಗದಲ್ಲಿ ಸೂರ್ಯ ಇದ್ದಾನೆ ಅಲ್ಲಿ. ಓ ಮೈ ಗಾಡ್. ಈ ಕರೆಕ್ಟಾಗಿ ಒಂದು 5 ನಿಮಿಷ, 5 ಒಂದು 10-15 ನಿಮಿಷದ ಫುಲ್ ಕಂಪ್ಲೀಟಾಗಿ ರೋಡ್ ಕಾಣಿಸ್ತಿತ್ತು ನಮಗೆ. ಇವಾಗ ಏನೂ ಕಾಣಿಸ್ತಿಲ್ಲ. ಸಿಕ್ಕಾಬಟ್ಟೆ ಬಿಸಿಲು ಬರುತ್ತೆ ಹಂಗಾದ್ರೆ ಇವತ್ತು ಪಕ್ಕ ಬರುತ್ತೆ. ಇದು ನೋಡಿ ಇನ್ನು ಹೇಗಿದೆ ಅಂತ.